ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಹೊತ್ತಂತ ಗೌರವಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಜಿಲ್ಲೆಯ ಬಾರ್ ಅಸೋಸಿಯೇಷನ್ ವತಿಯಿಂದ ಅಭಿನಂದನೆ ಸಲ್ಲಿಸೋಣ ಅಂತ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಿದ್ವಿ. ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಕಳೆದ 15 ವರ್ಷಗಳಿಂದ ನಮ್ಮ ಸೀನಿಯರ್ ಬಾರ್ ಅಸೋಸಿಯೇಷನ್ನಿಂದ ಮೆಂಬರ್ಸ್ಗಳು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಒಂದು ಹೈಕೋರ್ಟ್ ಸರ್ಕ್ಯೂಟನ್ನು ನಮ್ಮ ಶಿವಮೊಗ್ಗ ಕೊಡಬೇಕು. ಯಾಕೆಂದರೆ ಈಗ ಆಲ್ರೆಡಿ ಧಾರವಾಡ ಆಯಿತು, ಗುಲ್ಬರ್ಗ ಆಗಿದೆ, ಸಾಕಷ್ಟು ಕೇಸಸ್ಗಳಿದೆ. ಮಧ್ಯ ಕರ್ನಾಟಕ ಆಗುತ್ತೆ, ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಿಂದ ನಮ್ಮ ಶಿವಮೊಗ್ಗವನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮ ಹಿರಿಯ ಹೋರಾಟಗಾರರಂಥ ಸನ್ಮಾನಿತ ಬಸಪ್ಪಗೌಡರು, ಈ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರು, ಹಾಗೆ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ ಸನ್ಮಾನಿತ ರಾಘವೇಂದ್ರ ಅವರು, ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ವಕೀಲರ ಒಂದು ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಸೊ ಈ ವಿಚಾರವನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನು ಬರುವಂಥ ದಿನದಲ್ಲಿ ನಮ್ಮ ಹೈಕೋರ್ಟ್ ಸರ್ಕ್ಯೂಟನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಒತ್ತಾಯ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ವಿನಂತಿಯನ್ನು ಮಾಡಿ ಇವತ್ತು ಒಳ್ಳೆ ರೀತಿಯಂಥ ಸಮಯವನ್ನು ಕೊಟ್ಟಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮೋಸ್ಟ್ಲಿ ಒಂದು ಒಳ್ಳೆ ರೀತಿಯಂಥ ಒಂದು ಉತ್ತರ ಬರುವಂಥ ದಿನದಲ್ಲಿ ಸಿಗ್ಬೋದು ಅಂತೇಳಿ ನಮಗೆ ವಿಶ್ವಾಸ ಇದೆ. ರಾಜ್ಯಪಾಲರನ್ನು ಭೇಟಿಯಾಗಿತ್ತು ಇದೇ ವಿಚಾರಕ್ಕೆ. ನಿನ್ನೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ. ಯಾಕೆಂದರೆ ಈ ವಿಚಾರದಲ್ಲಿ ರಾಜ್ಯಪಾಲರಿರ್ಬೋದು, ಗೌರವಿತ ಮುಖ್ಯಮಂತ್ರಿಗಳಿರ್ಬೋದು, ಮತ್ತು ಗೌರವಿತ ನ್ಯಾಯಾಧೀಶರಿರ್ಬೋದು, ಇವರೆಲ್ಲರದು ಕೂಡ ಒಪಿನಿಯನ್ ಇದರಲ್ಲಿ ಬೇಕಾಗತ್ತೆ. ಹಾಗಾಗಿ ಹೋದ ಬಾರಿ ಗೌರವಿತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲ ಹಿರಿಯರು, ಜಿಲ್ಲಾ ಮಂತ್ರಿಗಳೆಲ್ಲ ಒಟ್ಟಾಗಿ ಸೇರಿ ಅವ್ರಿಗೆ ವಿನಂತಿಯನ್ನು ಕೂಡ ಮಾಡಿದ್ರು. ಚೀಫ್ ಜಸ್ಟಿಸ್ ಹತ್ರ ಕೂಡ ಮಾತಾಡುವಂಥ ಪ್ರಯತ್ನಗಳು ಆ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ನೂತನ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಅವರು ವಿನಂತಿಯನ್ನು ಮುಂದಿಟ್ಟಿದ್ದಾರೆ. ಸರ್, ಈಗ ಕೇಂದ್ರದಲ್ಲಿ ಕ್ಯಾಬಿನೆಟ್ ರಿಶಫಲ್ ಆಗುವಂಥ ಸಾಧ್ಯತೆ ಇದೆ. ಸೊ ತಾವು ಕೂಡ ಆಕಾಂಕ್ಷಿನ ಹೇಗೆ ನಡೀತಾ ಇದೆ? ಒಳ್ಳೆ ಕಾರ್ಯಕರ್ತನಾಗಿ ಒಬ್ಬ 4ನೇ ಬಾರಿ ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ನಂಗೆ ಸಂಘಟನೆ ಕೊಟ್ಟಿದೆ, ತೃಪ್ತಿ ಇದೆ. ಯಾವ್ಯಾವ ಸಂದರ್ಭ ಏನೇನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಪಕ್ಷ ಸರ್ಕಾರ ತೆಗೆದುಕೊಳ್ಳುತ್ತೆ ಸರ್. ಇದನ್ನು ಹೊರತುಪಡಿಸಿ ಸರ್, ಈ ಬಿಡದಿ ಭೂ ವಿವಾದ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ದೇವನಹಳ್ಳಿಯಲ್ಲೂ ಕೂಡ ಒಂದು 2800 ಎಕರೆಯ ಒಂದು ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಅಲ್ಲೂ ಕೂಡ ಇದು ಮಾಡಬೇಕು ಅಂತಿದೆ. ಇದನ್ನು ಯಾವ ರೀತಿಯಾಗಿ ನೋಡಿ ಸರ್? ಈಗ ಆಲ್ರೆಡಿ ಆ ದಿಕ್ಕಲ್ಲಿ ನಮ್ಮ ಪಕ್ಷ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ರವರು ಮತ್ತು ನಮ್ಮ ಬೆಂಗಳೂರು ಶಾಸಕರು ಈ ದಿಕ್ಕಲ್ಲಿ ನಮ್ಮ ಈ ಭಾಗದ MP ಗಳು ಇದೊಂದು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರದಲ್ಲಿ ಬರುವಂಥದ್ದಲ್ಲಿ ಅವರೇ ಹೋರಾಟ ಉತ್ತರವನ್ನು ಕೊಡೋರಿದ್ದಾರೆ ಸರ್.